ನಮಸ್ಕಾರ ವೀಕ್ಷಕರೇ, ಈಗ ತಾನೇ ಬಂದಂತ ಸುದ್ದಿ, ಇವತ್ತಿನ ಬ್ರೇಕಿಂಗ್ ನ್ಯೂಸ್, ಇವತ್ತಿನ ನ್ಯೂ ಅಪ್ಡೇಟ್ ಹಾಗೂ ಇವತ್ತಿನ ಗುಡ್ ನ್ಯೂಸ್ ಏನೆಂದರೆ ರಾಜ್ಯದ ಗೃಹಲಕ್ಷ್ಮಿ ಯೋಜನೆಯಲ್ಲಿ ದುರುಪಯೋಗವಾಗದಂತೆ 10 ಲಕ್ಷಕ್ಕೂ ಹೆಚ್ಚು ಹಣ ವಸೂಲಿ ಮಾಡಿದ ಸರ್ಕಾರ. ಗೆಳೆಯರೆ, ಬಿಪಿಎಲ್ ಕಾರ್ಡ್ ನಿರೀಕ್ಷೆಯಲ್ಲಿ ಇದ್ದಂತವರಿಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಸಚಿವ ಮುನಿಯಪ್ಪ ಸರ್ ಅವರು. ಮತ್ತು ರಾಜ್ಯದಲ್ಲಿ ಅರ್ಹ ಬಿಪಿಎಲ್ ಕಾರ್ಡ್ದಾರರು ಇದ್ದರೆ ಅರ್ಜಿ ಸಲ್ಲಿಸಿ, ಯಾಕೆಂದ್ರೆ 15 ದಿನಗಳಲ್ಲಿ ಕಾರ್ಡ್ ವಿತರಣೆ ಮಾಡಲಾಗುವುದೆಂದು ಕೂಡ ಮುನಿಯಪ್ಪ ಸರ್ ಅವರು ತಿಳಿಸಿದ್ದಾರೆ. ಗೆಳೆಯರೆ, ಈ ಖಾತಾ ಬಿ ಖಾತಾ ಸೇರಿ 27 ಸೇವೆಗಳು ಒಂದೇ ಸೂರಿನಡಿ GBA ಪಾಸ್ಪೋರ್ಟ್ ಮಾದರಿ ಸೇವಾ ಕೇಂದ್ರ ಗೆಳೆಯರೆ ಮತ್ತು ಆಟೋ ಕೊರತೆ ವದಂತಿ ಸೇರಿದಂತೆ ಆಟೋ ಚಾಲಕರಿಗೆ ರಾಜ್ಯ ಸರ್ಕಾರದಿಂದ ಮಹತ್ವದ ಪ್ರಕಟಣೆ ಎಂಬ ಮಾಹಿತಿ ಬಂದಿದೆ. ಮತ್ತು LPG ಗ್ಯಾಸ್ ಯುದ್ಧದ ಮಧ್ಯೆ ಕೂಡ ಭಾರತಕ್ಕೆ ಹೊಸ ಶುಭ ಸುದ್ದಿ ಬಂದಿದೆ. ದೇಶದಲ್ಲಿ ಇನ್ನು ಮುಂದೆ LPG ಕೊರತೆ ಇಲ್ಲ ಎಂದು ಮಾಹಿತಿ ಬಂದಿದೆ. ಗೆಳೆಯರೆ, ತಾವು ನಮ್ಮ ಈ ಚಾನೆಲ್ಗೆ ಮೊದಲು ಬಾರಿ ಭೇಟಿ ನೀಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಅನ್ನು ಒತ್ತಿ ಹಾಗೂ ಲೈಕ್ ಮಾಡಿ. ಈ ಎಲ್ಲ ಮಾಹಿತಿಗಳ ವಿವರವನ್ನು ತಿಳಿಯಬೇಕಾದ್ರೆ ಗೆಳೆಯರೆ, ದಯವಿಟ್ಟು ತಾವು ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಗೆಳೆಯರೆ, ರಾಜ್ಯ ಸರ್ಕಾರದ ಪ್ರಮುಖ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದಂತಹ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹಣ ದುರುಪಯೋಗವಾಗಿದೆ ಎಂಬ ಪ್ರಕರಣವು ಬೆಳಕಿಗೆ ಬಂದಿದೆ. ಮತ್ತು ಮೃತಪಟ್ಟ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗುತ್ತಿದೆ ಎಂಬ ಮಾಹಿತಿ ತಿಳಿದು ಕೆಲವರು ATM ಕಾರ್ಡ್ ಮೂಲಕ ಹಣವನ್ನು ತೆಗೆದುಕೊಳ್ಳುತ್ತಿದ್ದಾರೆ ಎಂಬ ಪತ್ತೆಯಾಗಿದೆ ಗೆಳೆಯರೆ. ಹೌದು ಗೆಳೆಯರೆ, ಈ ಹಿನ್ನೆಲೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯಿಂದ ಈಗಾಗಲೇ 10 ಲಕ್ಷಕ್ಕೂ ಹೆಚ್ಚು ಹಣವನ್ನು ವಾಪಸ್ ವಸೂಲಿ ಮಾಡುತ್ತಿದೆ ಎಂದು ಹೇಳಲಾಗುತ್ತಿದೆ. CM ಸಿದ್ದರಾಮಯ್ಯ ಸರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರವು ಜಾರಿಗೆ ತಂದಂತಹ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಕುಟುಂಬದ ಯಜಮಾನಿಯರಿಗೆ 2,000 ರೂಪಾಯಿಗಳನ್ನು ನೀಡಲಾಗುತ್ತಿದೆ. ಮತ್ತು ರಾಜ್ಯದ ಲಕ್ಷಾಂತರ ಮಹಿಳೆಯರ ಖಾತೆಗಳಿಗೆ ಈ ಯೋಜನೆಯ ಪ್ರಯೋಜನ ಪಡೆದಿದ್ದಾರೆ ಎಂದು ಕೂಡ ಹೇಳಲಾಗುತ್ತಿದೆ. ಈ ನಡುವೆ ಕೆಲ ಕುಟುಂಬಗಳಲ್ಲಿ ಫಲಾನುಭವಿಗಳು ನಿಧನದ ಬಗ್ಗೆ ಯಾವುದೇ ಮಾಹಿತಿಯನ್ನು ಕೊಡದೆ, ಸರ್ಕಾರಕ್ಕೆ ತಿಳಿಸದೆ ಖಾತೆಗಳಿಗೆ ಹಣ ಜಮಾ ಆಗುತ್ತಲೇ ಇತ್ತು. ಮೃತರ ಮನೆಯವರ ATM ಕಾರ್ಡ್ ಮೂಲಕ ಹಣ ಪಡೆಯುತ್ತಿದ್ದರೆಂದು ಹೇಳಲಾಗುತ್ತಿದೆ. ಹಾಗಾದ್ರೆ ಹಾವೇರಿ ಜಿಲ್ಲೆಯಲ್ಲಿ ಯೋಜನೆ ಆರಂಭವಾದಾಗಿನಿಂದ ಇದುವರೆಗೂ 1,792 ಫಲಾನುಭವಿಗಳು ಮೃತಪಟ್ಟಿರುವ ಮಾಹಿತಿ ಲಭ್ಯವಾಗಿದೆ. ಈ ಖಾತೆಗಳಿಗೆ ಜಮಾ ಆದಂತಹ ಹಣವು 10,16,000 ಹಣವನ್ನು ಈಗಾಗಲೇ ಇಲಾಖೆ ವಾಪಸ್ ಪಡೆದಿದೆ ಎಂದು ಕೂಡ ಹೇಳಲಾಗುತ್ತಿದೆ. ತಾಲೂಕುವಾರು ಹಾಸನ್, ರಾಣೆಬೆನ್ನೂರು ಹಾಗೂ ಹಾವೇರಿ ಸೇರಿದಂತೆ ಹಲವು ಭಾಗಗಳಲ್ಲಿ ವಸೂಲು ಕಾರ್ಯ ನಡೆದಿದೆ ಎಂದು ಕೂಡ ತಿಳಿದು ಬಂದಿದೆ. ಗೆಳೆಯರೆ, ಮೃತಪಟ್ಟ ಫಲಾನುಭವಿಗಳ ಖಾತೆಯಿಂದ ಹಣ ತೆಗೆಯುವ ಪ್ರಕರಣ ಪತ್ತೆಯಾಗುತ್ತಿದ್ದಂತೆ ಇಲಾಖೆಯು ಎಚ್ಚೆತ್ತುಗೊಂಡಿದ್ದು ಜನವರಿಯಿಂದಲೇ ವಸೂಲಿ ಪ್ರಕ್ರಿಯೆ ವೇಗವಾಗಿ ನೀಡಲಾಗಿದೆ ಎಂದು ಕೂಡ ಹೇಳಲಾಗುತ್ತಿದೆ. ಈ ವಿಚಾರದಿಂದ ಜಿಲ್ಲಾ ಗ್ಯಾರಂಟಿ ಯೋಜನೆಗಳಲ್ಲಿ ಅನುಷ್ಠಾನದ ಸಮಿತಿ ಸಭೆಯಲ್ಲಿ ಕೂಡ ಚರ್ಚೆಯಾಗಿದ್ದು, ಇಂತಹ ಘಟನೆಗಳನ್ನು ತಡೆಯಲು ಕ್ರಮ ಕೈಗೊಳ್ಳಲು ಸರ್ಕಾರವು ಶಿಫಾರಸು ಮಾಡಲಾಗಿದೆ ಎಂದು ಕೂಡ ಹೇಳಲಾಗಿದೆ. ಗ್ರಾಮೀಣ ಭಾಗದ ವಯೋವೃದ್ಧ ಮಹಿಳೆಯರಿಗೆ ATM ಕಾರ್ಡ್ ಬಳಕೆ ಬಗ್ಗೆ ಅರಿವು ಇಲ್ಲದ ಕಾರಣ ತಮ್ಮ ಖಾತೆಯ ವಿವರಗಳನ್ನು ಕುಟುಂಬದ ಸದಸ್ಯರಿಗೆ ನೀಡುತ್ತಿದ್ದರು. ಇದರಿಂದ ಫಲಾನುಭವಿಗಳು ಮೃತಪಟ್ಟ ಬಳಿಕವೂ ಕೂಡ ATM ಕಾರ್ಡ್ ಮೂಲಕ ಹಣ ತೆಗೆದುಕೊಳ್ಳುತ್ತಿದ್ದಾರೆ ಎಂದು ಕೂಡ ಸಾಧ್ಯವಾಗಿದೆ. ಹಾಗಾದ್ರೆ ಇದರಿಂದ ಯೋಜನೆಯ ಹಣವು ದುರುಪಯೋಗವಾಗುತ್ತಿದೆ ಎಂದು ಅಧಿಕಾರಿಗೆ ತಿಳಿಸಿದ್ದಾರೆ. ಮೃತರ ಮಾಹಿತಿಯನ್ನು ಸಂಗ್ರಹಿಸಲು ಅಂಗನವಾಡಿ ಕಾರ್ಯಕರ್ತರಿಗೆ ಜವಾಬ್ದಾರಿ ನೀಡಲಾಗಿದ್ದು, ಅವರು ನೀಡಿರುವಂತಹ ಮಾಹಿತಿ ಆಧಾರದಿಂದ ಬ್ಯಾಂಕ್ಗಳಿಗೆ ಸೂಚನೆ ನೀಡಲಾಗುತ್ತಿದೆ. ಪ್ರತಿ ತಿಂಗಳು ಫಲಾನುಭವಿಗಳ ಪಟ್ಟಿ ಪರಿಶೀಲಿಸುವಂತೆ ಬ್ಯಾಂಕ್ಗಳಿಗೆ ಈಗಾಗಲೇ ಸೂಚಿಸಲಾಗಿದೆ ಎಂದು ಹೇಳಲಾಗುತ್ತಿದೆ. ಈ ಬಗ್ಗೆ ಕುರಿತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಫಲಾನುಭವಿಗಳ ಖಾತೆಗಳಿಂದ ಹಣ ತೆಗೆಯುವಂತಹ ಪ್ರಕರಣಗಳು ಪತ್ತೆಯಾಗಿವೆ. ಸರ್ಕಾರದ ಸೂಚನೆ ಮೇರೆಗೆ ಕೆಲವರು ಹಣ ಹಿಂತಿರುಗಿಸುತ್ತಿದ್ದಾರೆ ಮತ್ತು ಈಗಾಗಲೇ 10 ಲಕ್ಷಕ್ಕೂ ಹೆಚ್ಚು ವಸೂಲಿ ಮಾಡಲಾಗಿದೆ ಎಂದಿದ್ದಾರೆ. ಮಹಿಳಾ ಸಬಲೀಕರಣಕ್ಕಾಗಿ ಜಾರಿಗೆ ತಂದಂತಹ ಈ ಯೋಜನೆಯಲ್ಲಿ ದುರುಪಯೋಗ ಕುಟುಂಬದವರಿಗೆ ಕಂಡು ಬಂದಂತಹ ಹಿನ್ನೆಲೆಯಲ್ಲಿ ಸರ್ಕಾರವು ಕಟ್ಟುನಿಟ್ಟಾದಂತಹ ಕ್ರಮ ತೆಗೆದುಕೊಳ್ಳುತ್ತಿದೆ ಎಂದು ಹೇಳಲಾಗುತ್ತಿದೆ. ಗೆಳೆಯರೆ, ರಾಜ್ಯದ ಜನತೆಗೆ ಮತ್ತೊಂದು ಗುಡ್ ನ್ಯೂಸ್ ಏನೆಂದರೆ ಅರ್ಹರ BPL ಕಾರ್ಡ್ ರದ್ದಾಗಿಲ್ಲ. ಹೌದು ಗೆಳೆಯರೆ, ಸದನದಲ್ಲಿ ಕೂಡ ಇದಕ್ಕೆ ಉತ್ತರ ನೀಡಿದ್ದೇನೆ ಎಂದು ಮತ್ತು ಒಂದು ವೇಳೆ ರದ್ದಾಗಿದ್ದರೆ ತಹಸೀಲ್ದಾರ್ಗೆ ಅರ್ಜಿ ಸಲ್ಲಿಸಿ 15 ದಿನಗಳ ಒಳಗಡೆ ಅರ್ಹರಿಗೆ BPL ಕಾರ್ಡ್ ಕೊಡುತ್ತೇವೆ ಎಂದು ಬೆಂಗಳೂರಿನಲ್ಲಿ ಆಹಾರ ಸಚಿವೆ ಆದಂತ ಮುನಿಯಪ್ಪ ಸರ್ ಅವರು ತಿಳಿಸಿದರು. ಮತ್ತು ಈ ವಿಚಾರ ಕುರಿತವಾಗಿ ಮಾಧ್ಯಮಗಳ ಜೊತೆಗೆ ಮಾತನಾಡಿದಂತ ಅವರು, BPL ಕಾರ್ಡ್ಗಳಿಗೂ ಸಹ ಸಾಕಷ್ಟು ಅರ್ಜಿ ಜನರು ಹಾಕಿದ್ದಾರೆ. ಕೇಂದ್ರ ಸರ್ಕಾರ ಹೇಳಿದಂತೆ ಪರಿಷ್ಕರಣೆ ಮಾಡುತ್ತಿದ್ದೇವೆ. 14 ಲಕ್ಷ APL ಕಾರಣ ಅವರು BPL ನಲ್ಲಿ ಇದ್ದಾರೆ. ಹಂತ ಹಂತವಾಗಿ ತೊಂದರೆ ಆಗದಂತೆ ಕಾರ್ಡ್ ಪರಿಷ್ಕರಣೆ ಮಾಡುತ್ತೇವೆ ಎಂದು ಸಚಿವ KH ಮುನಿಯಪ್ಪ ಸರ್ ಅವರು ತಿಳಿಸಿದರು. BPL ಕಾರ್ಡ್ ನಿರೀಕ್ಷೆಯಲ್ಲಿ ಇರುವವರಿಗೆ ಮತ್ತು BPL ಕಾರ್ಡ್ಗೆ ಈಗಾಗಲೇ ಅರ್ಜಿ ಹಾಕಿದವರಿಗೆ ಆಹಾರ ಇಲಾಖೆ ಸಚಿವ KH ಮುನಿಯಪ್ಪ ಸರ್ ಅವರು ಗುಡ್ ನ್ಯೂಸ್ ನೀಡಿದ್ದಾರೆ. ಹೌದು ಗೆಳೆಯರೆ, ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದಂತ ಅವರು, ರಾಜ್ಯದಲ್ಲಿ ಅರ್ಹ BPL ಕಾರ್ಡ್ದಾರರಿಗೆ ರದ್ದಾಗಿಲ್ಲ. ಈಗಾಗಲೇ ಸದನದಲ್ಲಿ ಕೂಡಲೇ ಇದಕ್ಕೆ ಉತ್ತರ ನೀಡಿದ್ದೇನೆ ಎಂದು ಕೂಡ ಹೇಳಿದ್ದಾರೆ. ಒಂದು ವೇಳೆ ಕಾರ್ಡ್ ರದ್ದಾಗಿದ್ರೆ ತಹಸೀಲ್ದಾರ್ಗೆ ಅರ್ಜಿ ಹಾಕಬೇಕು. 15 ದಿನಗಳ ಒಳಗಡೆ ಅರ್ಹರಿಗೆ BPL ಕಾರ್ಡ್ ಕೊಡುತ್ತೇವೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ.
BPL ಕಾರ್ಡ್ಗೆ ನಾವು ಏನು ಮಾಡುತ್ತಿಲ್ಲ, ಯಾಕೆಂದ್ರೆ APLಗೆ ಸಾಕಷ್ಟು ಜನರು ಅರ್ಜಿ ಹಾಕಿದ್ದಾರೆ. ಹೀಗಾಗಿ ಕೇಂದ್ರ ಸರ್ಕಾರ ಹೇಳಿದಂತೆ ಪರಿಷ್ಕರಣೆ ಮಾಡುತ್ತಿದ್ದೇವೆ ಮತ್ತು BPL ಯಾರು ಅರ್ಹರಿಲ್ಲವೋ ಅವರು APL ಪಡೆಯಲಿ ಎಂದು ಹೇಳಿದರು. 7 ಲಕ್ಷ ಕಾರ್ಡ್ಗಳು ಅರ್ಹತೆ ಮೀರಿ APLನವರು ಇದ್ದಾರೆ. ಹಾಗಾದ್ರೆ ಸುಮಾರು 14 ಲಕ್ಷ ಕಾರ್ಡ್ಗಳನ್ನು APLನವರು BPLನಲ್ಲಿ ಇದ್ದಾರೆ ಎಂದು ಹೇಳಿದರು. ನಿಧಾನವಾಗಿ BPLಗೆ ತೊಂದರೆಯಾಗದಂತೆ ಪರಿಷ್ಕರಣೆ ಮಾಡಬೇಕಿತ್ತು ಮತ್ತು ಹಂತವಾಗಿ ಪರಿಷ್ಕರಣೆ ಮಾಡುತ್ತೇವೆ ಎಂದು ಸಹ ಮಾಹಿತಿಯನ್ನು ನೀಡಿದ್ದಾರೆ. ಗೆಳೆಯರೆ, ರಾಜ್ಯದ ಜನರಿಗೆ ಗುಡ್ ನ್ಯೂಸ್ ಕೊಡುವುದಕ್ಕೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರವು ಮುಂದಾಗಿದೆ. ಗೆಳೆಯರೆ, ಹೌದು ಗೆಳೆಯರೆ, ಬೆಂಗಳೂರಿನಲ್ಲಿ ವಿವಿಧ ಯೋಜನೆಗಳ ಪರವಾನವಾಗಿ ಹಾಗೂ ಆಸ್ತಿದಾರರಿಗೆ ಈ ಖಾತಾ ಮತ್ತು ಬಿ ಖಾತಾಗಳನ್ನು ನೀಡುವುದಕ್ಕೆ ಸೇರಿದಂತೆ ಎಲ್ಲ ಸೇವೆಗಳನ್ನು ಒಂದೇ ಸೂರಿನ ಅಡಿಯಲ್ಲಿ ನೀಡುವುದಕ್ಕೆ ಮುಂದಾಗಿದೆ ಎಂದು ಹೇಳಬಹುದಾಗಿದೆ. ದಶಕಗಳಿಂದ ಬೆಂಗಳೂರು ಜನನ ಪ್ರಮಾಣ ಪತ್ರ, ಖಾತಾ, ವ್ಯಾಪಾರ ಪರವಾನವಾಗಿ ಅಥವಾ ಕಟ್ಟಡ ಯೋಜನೆ ಅನುಮೋದನೆ ಪಡೆಯಲು ವಾರಗಟ್ಟಲೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಹಾಗೂ ಪ್ರಾಧಿಕಾರ ವ್ಯಾಪ್ತಿಯ ಪಾಲಿಗೆ ಅಲೆದಾಡಬೇಕಾದಂಥ ಪರಿಸ್ಥಿತಿ ಇದೆ. ಅಲ್ಲದೆ ವಿವಿಧ ಯೋಜನೆಗಳಲ್ಲಿ ಮಾಡಿಕೊಳ್ಳಲು ಅಥವಾ ಮಾಡಿಸಿಕೊಳ್ಳಲು ಅರ್ಹತಾ ಪತ್ರವನ್ನು ಪಡೆದುಕೋಸ್ಕರನೇ ದಲ್ಲಾಳಿಗಳಿಗೆ ಹಣವನ್ನು ಪಾವತಿಸಬೇಕಾಗಿತ್ತು. ಅನಿವಾರ್ಯತೆ ಕೂಡ ಎದುರಾಗಿತ್ತು. ಹಾಗಾಗಿ ಕೇವಲ ಸರ್ಕಾರಿ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಸಕಾಲದಲ್ಲಿ ಕೆಲಸ ಮಾಡಿಕೊಡುತ್ತಿಲ್ಲ ಎನ್ನುವ ದೂರು ಸಹ ಇದೆ. ಇದೀಗ ಸಮಸ್ಯೆಗಳಿಗೆ ತಾರ್ಕಿಕ ಅಂತ್ಯ ಕಂಡುಕೊಳ್ಳುವುದಕ್ಕಾಗಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರವು ಮುಂದಾಗಿದೆ ಗೆಳೆಯರೆ. ಹೌದು ಗೆಳೆಯರೆ, ಇದೀಗ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರವು ವಿವಿಧ ಸೇವೆಗಳಿಗೆ ನಿರ್ದಿಷ್ಟ ಮೊತ್ತವನ್ನು ಪಾವತಿ ಮಾಡುವ ಮೂಲಕ ಮತ್ತು ಯಾವುದೇ ಸಮಸ್ಯೆಗಳು ಇಲ್ಲದೆ ಒಂದೇ ಸೂರಿನಲ್ಲಿ ಸೇವೆಗಳನ್ನು ನೀಡುವ ಸೇವೆಯನ್ನು ಪರಿಚಯಿಸುತ್ತಿದೆ. ಸಾರ್ವಜನಿಕರು ಇನ್ಮುಂದೆ ದೀರ್ಘ ಸರತಿ ಸಾಲುಗಳಲ್ಲಿ ಕಾಯ್ದೆ 27 ಸೇವೆಗಳನ್ನು ಪಡೆಯಬಹುದಾಗಿದೆ ಗೆಳೆಯರೆ. ಹೌದು ಗೆಳೆಯರೆ, 27 ಸೇವೆಗಳನ್ನು ಪಡೆಯಬಹುದಾಗಿದೆ. ಎಲ್ಲವೂ ಒಂದೇ ಸೂರಿನಡಿ ಅಥವಾ ಇನ್ನು ಹೊಸ ಮಾದರಿಯ ಪಾಸ್ಪೋರ್ಟ್ ಸೇವಾ ಕೇಂದ್ರದ ಮಾದರಿಯಲ್ಲಿದೆ ಎಂದು ಹೇಳಲಾಗುತ್ತಿದೆ. ಬೆಂಗಳೂರಿನಾದ್ಯಂತ ಈ ಮಾದರಿಯ 10 ಸೌಲಭ್ಯಗಳನ್ನು ಸ್ಥಾಪಿಸಲು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರವು ಮುಂದಾಗಿದೆ ಗೆಳೆಯರೆ. ಅಲ್ಲದೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ 5 ಪಾಲಿಕೆಗಳ ವ್ಯಾಪ್ತಿಯಲ್ಲಿ ತಲಾ 2 ಸೇವಾ ಕೇಂದ್ರಗಳನ್ನು ಪ್ರಾರಂಭಿಸುವುದಕ್ಕೆ ನಿರ್ಧರಿಸಲಾಗಿದೆ ಎಂದು ಕೂಡ ಹೇಳಲಾಗುತ್ತಿದೆ. ಮತ್ತು ಇನ್ನು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರವು ಈಗಾಗಲೇ ಬೆಂಗಳೂರಿನಲ್ಲಿ ಇರುವ ಬೆಂಗಳೂರು 1 ಮಾದರಿಯ ಸೇವಾ ಕೇಂದ್ರಗಳನ್ನು ಪ್ರಾರಂಭಿಸುವುದಕ್ಕೆ ಮುಂದಾಗಿದೆ ಎಂದು ಹೇಳಬಹುದು. ಹೊಸ ಸೇವಾ ಕೇಂದ್ರಗಳು ಬೆಂಗಳೂರು 1ಗಿಂತ ಭಿನ್ನವಾಗಿ ಹೇಳಲಾಗುತ್ತಿದೆ. ಹೊಸ ಸೌಲಭ್ಯವು ಸಹ ಅಸ್ತಿತ್ವದಲ್ಲಿರುವಂತಹ ಬೆಂಗಳೂರು 1 ಕೇಂದ್ರಗಳಲ್ಲಿ ಭಿನ್ನವಾಗಲಿದೆ ಎಂದು ಕೂಡ ಹೇಳಲಾಗುತ್ತಿದೆ. ಮತ್ತು ಎರಡನೇದಾಗಿ ಒಂದೇ ಸೂರಿನಡಿ ಹಲವು ಸೇವೆಗಳನ್ನು ಕಲ್ಪಿಸುವಂತಹ ಸಾಧ್ಯತೆ ಕೂಡ ಇದೆ ಎಂದು ಹೇಳಲಾಗುತ್ತಿದೆ. BGAಯ ಅಧಿಕಾರಿಗಳು ಕೇಂದ್ರಗಳಲ್ಲಿ ನಿಯೋಜಿಸಲಾಗುತ್ತಿದೆ ಎಂದು ಕೂಡ ಹೇಳಲಾಗುತ್ತಿದೆ. ಇದರಿಂದ ಫೈಲ್ಗಳನ್ನು ಕೂಡ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಥವಾ ಪ್ರಾಧಿಕಾರ ವ್ಯಾಪ್ತಿಯಲ್ಲಿರುವಂತಹ ಕಚೇರಿಗಳಿಗೆ ಕಳಿಸುವುದಕ್ಕೆ ಅಲ್ಲಿಯೇ ವಿಲೇವಾರಿ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗಲಿದೆ ಎಂದು ಕೂಡ ಹೇಳಲಾಗುತ್ತಿದೆ. ಈ ಸೇವಾ ಕೇಂದ್ರಗಳ ಪ್ರಾರಂಭಕ್ಕೆ ಸಂಬಂಧಿಸಿದಂತೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರವು ಟೆಂಡರ್ ಆಹ್ವಾನಿಸುತ್ತಿದೆ. ಈ ಸೇವೆಯ ಅಡಿಯಲ್ಲಿ ಈ ಖಾತಾವನ್ನು ಬಯಸುವವರು ಅದನ್ನು 1,000 ರೂಪಾಯಿಗಳು ಹೆಚ್ಚುವರಿ ಶುಲ್ಕಕ್ಕೆ ಪಡೆಯಬಹುದಾಗಿದೆ. ಅದೇ ರೀತಿ ಬಿ ಖಾತಾವನ್ನು ಸಹ ಎ ಖಾತಾ ಅಥವಾ ಕಟ್ಟಡಗಳೊಂದಿಗೆ ಪ್ಲಾಟ್ ಅಥವಾ ಪ್ಲಾಟ್ಗಾಗಿ ಹೊಸ ಖಾತಾ ಆಗಿ ಪರಿವರ್ತಿಸಲು 2,500 ರೂಪಾಯಿಗಳು ವೆಚ್ಚವಾಗಬಹುದು. ಸಂಪೂರ್ಣ ಬಹುಮಹಡಿ ವಸತಿ ಯೋಜನೆಗೆ ಖಾತಾಗಳನ್ನು ಹುಡುಕುವ ಡೆಲಿವರ್ ಅಂತಹ ಬೃಹತ್ ವಹಿವಾಟುಗಳಿಗೆ ಶುಲ್ಕವು ಪ್ರತಿ ಪ್ಲಾಟ್ಗೆ 1,500 ರೂಪಾಯಿ ಆಗುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ. ಗೆಳೆಯರೆ, ಮತ್ತೊಂದು ಮಹತ್ವದ ಮಾಹಿತಿ ಏನೆಂದರೆ ಆಟೋ ಗ್ಯಾಸ್ ಕೊರತೆ ವದಂತಿ ನಂಬಬೇಡಿ. ಯಾವುದು ಗೆಳೆಯರೆ, ಆಟೋ ಚಾಲಕರಿಗೆ ರಾಜ್ಯ ಸರ್ಕಾರದಿಂದ ಮಹತ್ವದ ಪ್ರಕಟಣೆಯಾಗಿದೆ ಗೆಳೆಯರೆ. ರಾಜ್ಯದಲ್ಲಿ ಆಟೋ ಗ್ಯಾಸ್ ಅಭಾವ ಉಂಟಾಗಿದೆ ಎಂಬ ವದಂತಿಗಳು ಹಬ್ಬುತ್ತಿರುವುದಕ್ಕೆ ಸಂಬಂಧಿಸಿದಂತೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಸ್ಪಷ್ಟನೆ ನೀಡಿದ್ದು, ಸಾರ್ವಜನಿಕರು ಮತ್ತು ಆಟೋ ಚಾಲಕರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ತಿಳಿಸಿದ್ದಾರೆ. ಹಲವು ಖಾಸಗಿ ಆಟೋ ಗ್ಯಾಸ್ಗಳಿಗೆ ಸರಬರಾಜು ಸಂಸ್ಥೆಗಳಲ್ಲಿ ಕಂಡುಬಂದಂತಹ ಕೊರತೆಯನ್ನು ಸರಿಪಡಿಸಲು ಸರ್ಕಾರಿ ಸ್ವಾಮ್ಯದ ತೈಲ ಕಂಪನಿಗಳನ್ನು ಹೆಚ್ಚಿನ ಪ್ರಮಾಣದ ಗ್ಯಾಸ್ ಅನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡುತ್ತೇವೆ ಎಂದು ಸರ್ಕಾರ ಪ್ರಕಟಣೆ ತಿಳಿಸಿದೆ ಗೆಳೆಯರೆ. ಹೌದು ಗೆಳೆಯರೆ, ಸರ್ಕಾರ ಏನು ಪ್ರಕಟಣೆ ತಿಳಿಸಿದೆ ಎಂದರೆ ಹೆಚ್ಚುವರಿ ಪೂರೈಕೆ ಅಂದರೆ ಈ ಮೊದಲು ಸರಬರಾಜು ಮಾಡಲಾಗುತ್ತಿದ್ದ 50,067 ಮೆಟ್ರಿಕ್ ಟನ್ ಆಟೋ ಗ್ಯಾಸ್ ಪ್ರಮಾಣವನ್ನು ಇದೀಗ 58 ಮೆಟ್ರಿಕ್ ಟನ್ಸ್ಗೆ ಏರಲಾಗಿದೆ ಎಂದು ಹೇಳಲಾಗುತ್ತಿದೆ. ತೈಲ ಕಂಪನಿಗಳ ಸಹಕಾರ ಅಂದರೆ ಕೇಂದ್ರ ಸರ್ಕಾರದ ಅಧೀನದಲ್ಲಿರುವಂತಹ ಭಾರತೀಯ ಪೆಟ್ರೋಲ್, ಇಂಡಿಯನ್ ಆಯಿಲ್ ಮತ್ತು ಹಿಂದೂಸ್ತಾನ್ ಪೆಟ್ರೋಲಿಯಂ ಕಂಪನಿಗಳು ಕಳೆದ 5 ದಿನಗಳಿಂದ ನಿರಂತರವಾಗಿ ಹೆಚ್ಚಿನ ಪ್ರಮಾಣದ ಗ್ಯಾಸ್ ಅನ್ನು ಪೂರೈಸುತ್ತಿವೆ. ವದಂತಿಗಳನ್ನು ಕಿವಿ ಕೊಡಬೇಡಿ, ಯಾಕೆಂದರೆ ಆಟೋ ಗ್ಯಾಸ್ ಅಭಾವದ ಕುರಿತಾದಂಥ ತಪ್ಪು ಮಾಹಿತಿಗಳನ್ನು ನಂಬಿ ಬಂಕ್ಗಳ ಮುಂದೆ ಸಾಲುಗಟ್ಟಿ ನಿಲ್ಲುವಂಥ ಅವಶ್ಯಕತೆ ಇಲ್ಲ ಎಂದು ಸರ್ಕಾರವು ಮನವಿ ಮಾಡಿದೆ ಎಂದು ಹೇಳಲಾಗುತ್ತಿದೆ. ಗೆಳೆಯರೆ, ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವಂತಹ ಅಮೆರಿಕ, ಇಸ್ರೇಲ್, ಇರಾನ್ ಯುದ್ಧದಿಂದಾಗಿ ಹಲವು ದೇಶಗಳು ಭಾರಿ ನಷ್ಟಕ್ಕೆ ಒಳಗಾಗಿದೆ ಎಂದು ಹೇಳಬಹುದಾಗಿದೆ. ಯುದ್ಧದಿಂದ ಸಮುದ್ರ ಮಾರ್ಗಗಳು ಅತ್ಯಂತ ಅಪಾಯಕಾರಿಯಾಗಿರುವುದರಿಂದ
ಸಮಯದಲ್ಲಿ ಭಾರತಕ್ಕೆ ಒಂದು ದೊಡ್ಡ ಮತ್ತು ಸಮಾಧಾನಕರ ಸುದ್ದಿ ಬಂದಿದೆ ಎಂದು ಕೂಡ ಹೇಳಬಹುದು. ಅಡುಗೆ ಅನಿಲ ಸಾಗುತ್ತಿರುವಂತಹ ಭಾರತೀಯ ಹಡಗು ಗ್ರೀನ್ ಆಶಾ ಸುರಕ್ಷಿತವಾಗಿ ನವಿ ಮುಂಬೈನಲ್ಲಿ ಬಂದಿದೆ ಎಂದು ತಲುಪಿದೆ ಎಂದು ಹೇಳಲಾಗುತ್ತಿದೆ. ಮತ್ತು ಜವಾಹರ್ಲಾಲ್ ನೆಹರು ಬಂದರು ಪ್ರಾಧಿಕಾರ ಗುರುವಾರ ಏಪ್ರಿಲ್ 9, 2026 ಈ ಮಾಹಿತಿ ನೀಡಿದೆ ಗೆಳೆಯರೆ. ಹಡಗು 15,400 ಟನ್ LPG ಗ್ಯಾಸ್ ಅನ್ನು ಸಾಗಿಸುತ್ತಿತ್ತು ಮತ್ತು ಯುದ್ಧದಿಂದಾಗಿ ತುಂಬಾ ಉದ್ವಿಗ್ನಕ್ಕೆ ತುಂಬಿದಂತ ಹರ್ಮಾಜ್ ಜಲಸಂಧಿಯನ್ನು ಯಶಸ್ವಿಯಾಗಿ ದಾಟಿ ಭಾರತ ತಲುಪಿದ ಮೊದಲು ಭಾರತೀಯ ಹಡಗು ಎಂದು ಅಧಿಕಾರಿಗಳು ಹೇಳಿದ್ದಾರೆ. ಭಾರತಕ್ಕೆ ಸುರಕ್ಷಿತವಾಗಿ ಬಂದಂತ ಗ್ರೀನ್ ಹಡಗು ಆಶಾ ಕಿರಣವಾಗಿದೆ ಎಂದು ಕೂಡ ಹೇಳಬಹುದು. ಹಡಗು ಗ್ರೀನ್ ಆಶಾ ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಮತ್ತು ಇಂಡಿಯಾ ಆಯಿಲ್ ಕಾರ್ಪೊರೇಷನ್ ಜಂಟಿಯಾಗಿ ನಿರ್ವಹಿಸುತ್ತಿರುವಂತಹ ಜವಾಹರ್ಲಾಲ್ ನೆಹರು ಬಂದರಿನಲ್ಲಿ ಸುರಕ್ಷಿತವಾಗಿ ನಿಂತಿವೆ. ಹಡಗುನಲ್ಲಿದ್ದ ಎಲ್ಲ ನೌಕರರು ಮತ್ತು ಸಿಬ್ಬಂದಿಗಳು ಸಂಪೂರ್ಣವಾಗಿ ಸುರಕ್ಷಿತವಾಗಿದ್ದಾರೆ ಎಂದು ಕೂಡ ಹೇಳಲಾಗುತ್ತಿದೆ. ಹಡಗಿಗೆ ಅಥವಾ ಸರಕಿಗೆ ಯಾವುದೇ ಹಾನಿಯಾಗಿಲ್ಲ ಎಂದು ಬಂದರು ಪ್ರಾಧಿಕಾರ ತಿಳಿಸಿದೆ ಗೆಳೆಯರೆ. ಇದು ಯುದ್ಧದ ಮಧ್ಯೆ ಕೂಡ ಭಾರತಕ್ಕೆ ಒಂದು ದೊಡ್ಡ ಸುದ್ದಿಯನ್ನು, ಶುಭ ಸುದ್ದಿಯನ್ನು ಕೊಟ್ಟಿದೆ ಎಂದು ಕೂಡ ಹೇಳಲಾಗುತ್ತಿದೆ. ಹರ್ಮಾಜ್ ಜಲಸಂಧಿ ದಾಟಿ ಬಂದಂತ ಹಡಗುಗಳು. ಹರ್ಮಾಜ್ ಜಲಸಂಧಿ ವಿಶ್ವಾದ್ಯಂತ ಅತ್ಯಂತ ಕಾರ್ಯತಂತ್ರದ ಸಮುದ್ರ ಮಾರ್ಗವಾಗಿದೆ ಎಂದು ಹೇಳಲಾಗುತ್ತಿದೆ. ಜಗತ್ತಿನ ತೈಲ ಮತ್ತು ಅನಿಲ ಸಾಗಾಣಿಕೆಯ ಸುಮಾರು 20% ಇಲ್ಲಿಯೇ ನಡೆಯುತ್ತದೆ. ಈಗ ಇರಾನ್, ಇಸ್ರೇಲ್, ಅಮೆರಿಕ ಯುದ್ಧದಿಂದಾಗಿ ಈ ಮಾರ್ಗವು ಅತ್ಯಂತ ಅಪಾಯಕಾರಿಯಾಗಿದೆ ಎಂದು ಹೇಳಲಾಗುತ್ತಿದೆ. ಅನೇಕ ಹಡಗು ಕಂಪನಿಗಳು ಈ ಮಾರ್ಗವನ್ನು ತಪ್ಪಿಸುತ್ತಿವೆ ಮತ್ತು ಪರ್ಯಾಯ ಮಾರ್ಗಗಳನ್ನು ಬಳಸುತ್ತಿವೆ ಮತ್ತು ಭಾರತೀಯ ಧ್ವಜ ಹೊಂದಿದ ಗ್ರೀನ್ ಆಶಾ ಹಡಗು ನೇರವಾಗಿ ಅಪಾಯಕಾರಿ ಮಾರ್ಗವನ್ನು ದಾಟಿ ಸುರಕ್ಷಿತವಾಗಿ ಬಂದಿದೆ ಮತ್ತು ಭಾರತದ ಕಡಲ ಸಾರಿಗೆಗೆ ದೊಡ್ಡ ವಿಜಯವಾಗಿದೆ ಎಂದು ಕೂಡ ಹೇಳಬಹುದಾಗಿದೆ. ಮತ್ತು ಭಾರತವು ತನ್ನ ಅಡುಗೆ ಅನಿಲ ಅಗತ್ಯಗಳನ್ನು ದೊಡ್ಡ ಪ್ರಮಾಣದಲ್ಲಿ ಆಮದು ಮಾಡಿಕೊಳ್ಳುತ್ತಿದೆ. ಯುದ್ಧದಿಂದಾಗಿ ಜಾಗತಿಕ ಮಾರುಕಟ್ಟೆಗಳಲ್ಲಿ ಅನಿಲ ಬೇಡಿಕೆಗಳು ಬೆಲೆಗಳು ಏರಿಕೆಯಾಗುವಂತಹ ಸಾಧ್ಯತೆ ಇದೆ. ಈ ಸಮಯದಲ್ಲಿ 15,004 ಟನ್ LPG ಗ್ಯಾಸ್ ಅನ್ನು ಸುರಕ್ಷಿತವಾಗಿ ಬಂದಿರುವುದು ದೇಶದಲ್ಲಿ ಅಡಿಗೆ ಅನಿಲ ಕೊರತೆಯಾಗದಂತೆ ನೋಡಿಕೊಳ್ಳಲು ಸಹಾಯಕವಾಗಿದೆ. ನವಿ ಮುಂಬೈನಲ್ಲಿರುವಂತಹ ಜವಾಹರ್ಲಾಲ್ ನೆಹರು ಬಂದರು ಭಾರತದ ಅತ್ಯಂತ ಮುಖ್ಯವಾದಂಥ ಇಂಧನ ಬಂದರವಾಗಿದೆ. ಇಲ್ಲಿಂದ ದೇಶಾದ್ಯಂತ ತೈಲ ಮತ್ತು ಅನಿಲ ಸರಬರಾಜು ಮಾಡಲಾಗುತ್ತದೆ. ಈ ಬಂದರಿನಲ್ಲಿ ಹಡಗು ಸುರಕ್ಷಿತವಾಗಿ ತಲುಪಿದ್ದು ಭಾರತದ ಇಂಧನ ಸುರಕ್ಷತೆಗೆ ದೊಡ್ಡ ಸಂದೇಶವನ್ನು ನೀಡಿದೆ ಎಂದು ಹೇಳಬಹುದಾಗಿದೆ ಗೆಳೆಯರೆ. ಹೌದು ಗೆಳೆಯರೆ, ಬಂದರು ಪ್ರಾಧಿಕಾರ ಹೇಳಿಕೆಯಲ್ಲಿ ಕಠಿಣ ಅಂತಾರಾಷ್ಟ್ರೀಯ ಸಂದರ್ಭಗಳು ಮತ್ತು ಸಂಘರ್ಷದ ಹೊರತಾಗಿಯೂ ಕೂಡ ಭಾರತದ ಕಡಲ ಶಕ್ತಿ ದೇಶಕ್ಕೆ ಅಗತ್ಯ ಸರಕುಗಳ ಪೂರೈಕೆಯನ್ನು ನಿರ್ವಹಿಸಲು ಸಮರ್ಥವಾಗಿದೆ ಎಂಬುದನ್ನು ಈ ಘಟನೆ ತೋರಿಸುತ್ತದೆ ಎಂದು ಹೇಳಲಾಗುತ್ತಿದೆ. ಈ ಸುದ್ದಿ ಭಾರತೀಯ ನೌಕಾಪಡೆ, ಬಂದರು ಪ್ರಾಧಿಕಾರ ಮತ್ತು ಇಂಧನ ಕಂಪನಿಗಳ ಸಮನ್ವಯ ಯಶಸ್ಸನ್ನು ತೋರಿಸುತ್ತದೆ. ಯುದ್ಧದಿಂದಾಗಿ ಹಡಗುಗಳು ಅಪಾಯಕಾರಿ ಮಾರ್ಗಗಳನ್ನು ಸಹ ತಪ್ಪಿಸುತ್ತಿದ್ದರೂ ಸಮಯದಲ್ಲಿ ಭಾರತೀಯ ಹಡಗುಗಳು ಸುರಕ್ಷಿತವಾಗಿ ಬಂದಿರುವುದು ದೇಶದ ಇಂಧನ ಸುರಕ್ಷತೆಗೆ ಭರವಸೆ ನೀಡುತ್ತದೆ. ಇದರಿಂದಾಗಿ ಇನ್ಮುಂದೆ ದೇಶದಲ್ಲಿ LPG ಸಮಸ್ಯೆ ಕಡಿಮೆಯಾಗಲಿದೆ ಎಂದು ಹೇಳಲಾಗುತ್ತಿದೆ ಗೆಳೆಯರೆ. ತಾವು ನಮ್ಮ ಈ ವಿಡಿಯೋವನ್ನು ಮೊದಲು ಬಾರಿ ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಅನ್ನು ಒತ್ತಿ ಹಾಗೂ ಲೈಕ್ ಮಾಡಿ. ಈ ನಮ್ಮ ವಿಡಿಯೋವನ್ನು ತಾವು ಪೂರ್ತಿಯಾಗಿ ನೋಡಿದ್ದಕ್ಕೆ ತಮಗೆ ಧನ್ಯವಾದಗಳು.